ಇವತ್ತು ಏನು ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಇಡೀ ದೇಶದಲ್ಲಿ ವಾಲ್ಮೀಕಿ ಆಶ್ರಮ ಇರ್ತಕ್ಕಂಥದ್ದು ನಮ್ಮ ಆವಣಿಯಲ್ಲಿ. ಹಿಂದೆ ಅದನ್ನು ಅವಂತಿ ಅಂತ ಹೇಳ್ಬಿಟ್ಟು ಹೇಳಿ ಕರಿತಾಯಿದ್ರು. ಅಲ್ಲಿ ಲವಾಕುಶ ಮತ್ತು ಸೀತಾಮಾತಾ ಇದ್ದಿದ್ದಂಥದ್ದು, ಅಶ್ವಮೇಧ ಯಾಗ ಆಗಿರ್ತಕ್ಕಂಥದ್ದು, ಇದನ್ನೆಲ್ಲ ಅಲ್ಲಿ ನಮ್ಮಲ್ಲಿ ಕುರುಹುಗಳಿದೆ, ಇತಿಹಾಸ ಇದೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾವು ಕೇಂದ್ರ ಸರ್ಕಾರದಲ್ಲಿ ಮಾತನಾಡಿ ಅದನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಏನೇನು ಮಾಡಬೇಕೋ ಅದನ್ನು ನಾವು ಸದಾ ವಾಲ್ಮೀಕಿಯಿಂದ ಇವತ್ತು ಶ್ರೀರಾಮನ ಇವತ್ತು ಜನಕ್ಕೆ ಯಾವ ರೀತಿ ಇದು ಮಾಡಿದರು, ವಾಲ್ಮೀಕಿ ಶ್ರೀರಾಮನ ಬಗ್ಗೆ ಎಷ್ಟು ಗೌರವ ಇತ್ತು, ಇದನ್ನೆಲ್ಲ ನೋಡಿದಾಗ ನರೇಂದ್ರ ಮೋದಿಯವರು ಅಯೋಧ್ಯೆಯಲ್ಲಿ ಏರ್ಪೋರ್ಟ್ಗೂ ವಾಲ್ಮೀಕಿ ಅಂತ ಹೇಳ್ಬಿಟ್ಟು ಹೇಳಿ ಹೆಸರಿಡೋದ್ರ ಮುಖಾಂತರ ಅವ್ರಿಗೆ ಯಾವ ರೀತಿ ಗೌರವ ಸೂಚಿಸಿದ್ರು, ಅದೇ ರೀತಿಯಲ್ಲಿ ನಮ್ಮ ಆವಣಿ ರಾಮಲಿಂಗೇಶ್ವರ ದೇವಸ್ಥಾನ ಪಾಂಡವರು ಬಂದೋಗಿರ್ತಕ್ಕಂಥದ್ದು, ಇದನ್ನೆಲ್ಲ ಏನಿದೆ ಕೌರು ಬಂದೋಗಿರ್ತಕ್ಕಂಥ ರಾಮಲಿಂಗೇಶ್ವರ, ಅರ್ಜುನ ಲಿಂಗೇಶ್ವರ, ಭೀಮಲಿಂಗೇಶ್ವರ ಅಂತ ಹೇಳ್ಬಿಟ್ಟು ಹೇಳಿ ಅಲ್ಲಿ ಲಿಂಕ್ಗಳಿದೆ. ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕುರುಕ್ಷೇತ್ರದೂ ಕುರುಹುಗಳಿದೆ, ಮತ್ತು ರಾಮಾಯಣದೂ ಕುರುಹುಗಳಿದೆ, ಮತ್ತು ಭಕ್ತ ಮಾರ್ಕಂಡೇಯದೂ ಇಲ್ಲಿ ಕುರುಹುಗಳಿರೋದ್ರಿಂದ ನಮ್ಮ ಕೋಲಾರ ಕ್ಷೇತ್ರ ತುಂಬ ಶ್ರೇಷ್ಠವಾದಂಥ ಕ್ಷೇತ್ರ. ದೇವಸ್ಥಾನಗಳ ಒಂದು ದೇವರುಗಳ ಒಂದು ನಲೆಬೀಡು ಇದು. ಹಂಗಾಗಿ ಏನು ಸಿಲ್ಕ್ ಮಿಲ್ಕು ಗೋಲ್ಡ್ ಅಂತ ಹೇಳ್ತಾಯಿದ್ರು, ಅದೇ ರೀತಿಯಲ್ಲಿ ಎಲ್ಲ ದೇವರುಗಳೂ ನಮ್ಮ ಕೋಲಾರ ಜಿಲ್ಲೆಗೆ ಪಾದ ಸ್ಪರ್ಶ ಮಾಡಿರ್ತಕ್ಕಂಥದ್ದು ಕುರುಹುಗಳಿರೋದ್ರಿಂದ ನಮ್ಮ ಜನಕ್ಕೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಹೇಳೋಕ್ಕೆ ಇಷ್ಟ.